ಅತ್ತಮ್ಮ ನಿನ್ನೆ 2 ದಿವಸ ಇಟ್ಕೊಳಕ್ಕಾಗಿಲ್ಲಮ್ಮ. ಹಾಂ ಆವಾಗ ಹೊರಟ್ಬಿಟ್ಟವ್ರೆ. ನಾನು ಹೇಳಿದ್ರು ಕೇಳ್ತಾರೇನಪ್ಪ ಅವರು, ಮನೆ ಹತ್ರ ಯಾರು ಇಲ್ಲ ಅಂತ ಹೊರಟ್ಬಿಟ್ರ. ಆಂಟಿ ಲಕ್ಷ್ಮಿ ಬಾಮ, ರೂಪ ಇನ್ನೂ ಕ್ಲಾಸ್ ಬರಲಿಲ್ಲ ಯಾಕಂಟಿ? ರೆಡಿ ಆಯ್ತಾಳಮ್ಮ, ಬರ್ತಾಳೆ ರೂಪಾ. ಲಕ್ಷ್ಮಿ ಬಂದವಳು ನೋಡಮ್ಮ. ಬಂದು ಲಕ್ಷ್ಮಿ ಆವಾಗಲೇ ಬಂದ್ಬಿಟ್ಟಿದ್ಯಾ? ರೂಪ ಆವಾಗಲೇ ಬಂದೆ. ಎಲ್ಲಿ ನಿಮ್ಮ ಅಣ್ಣನೂ ಇಲ್ಲ, ನೀನು ಬಂದಿಲ್ಲ ಇನ್ನು? ನಮ್ಮ ಅಣ್ಣ ಬರೋದು ಸ್ವಲ್ಪ ಲೇಟೆ. ನಡಿ ನಾವು ಹೋಗಿರೋಣ, ಪ್ರೇಯರ್ ಮಾಡಿಸ್ತಾ ಇರೋಣ, ಅಷ್ಟೊತ್ತು ಅಣ್ಣ ಬರ್ತಾರೆ. ಹಾಂ ಸರಿ ರೂಪ, ಬಾ ಹೋಗೋಣ. ಅತ್ತೆ ರುದ್ರ ಹೋಗಿ ಬರ್ತೀನಿ. ಹ್ಞೂ ಸರಿ ರೂಪ, ಹೋಗಿ ಬಾ. ಒಳ್ಳೆದಾಗಿ ಹೋಗ್ಬಿಟ್ಟಮ್ಮ. ಗೌರಮ್ಮ ಓಹ್ ಏನು ಜಯಮ್ಮ ಅಪರೂಪ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಬಾ. ಇವಾಗ ಹೋದ್ಲಲ್ಲ ಹುಡುಗಿ ಯಾರು? ನಮ್ಮ ರೂಪ, ನಮ್ಮ ರಘು, ಆಮೇಲೆ ಆ ಹುಡುಗಿ ಎಲ್ಲ ಇವಾಗ ಸ್ಕೂಲಾಗ ಕೆಲಸ ಮಾಡ್ತಾವ್ರಮ್ಮ. ಇವಾಗ ಹೊಸ್ಕೊಂಬಂದವಳೆ. ಮೇಡಮ್ನವರು ಮೇಷ್ಟ್ರುಗಳು ಸಾಲದು ಅಂದ್ಬಿಟ್ಟು ನಮ್ಮ ಯಜಮಾನು ಅಲ್ಲಿ ಮೇಲಿನ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದಂತೆ. ಅದಕ್ಕೆ ಈ ಹುಡುಗಿ ಬಂದವಳು ಇವಾಗ. ಹೊಸ್ಕ ಬಂದಿರ ಮೇಡಮ್ನಾ? ಹ್ಞೂ ಹೊಸ್ಕ ಬಂದಿರಲ್ಲ. ಬಾ ಕೂತ್ಕೋ ಬಾ. ಅಜ್ಜ ಇಳಿಕಾಕ. ಅಲ್ಲಿ ನಮ್ಮನವರೇ ನಾವು ಯಾರು ಕೂತ್ಕೊಳಲ್ಲ, ಅದು ನಮ್ಮ ಮಾವನ್ ಕೂತ್ಕೊಳ್ಳೋ ಜಾಗ. ಓಹೋ ಹೆಂಗ ಬಂದಿಕ್ಬಿಟ್ಟಿದ್ಯಾ ಸೀಟ್ನ ತಗೊಂಡೋಗಿ ಅದ್ರ ಮೇಲೆ? ಇಳಿಯಮ್ಮ ಕೇಕ. ಜಯಮ್ಮ ಕೆಳಗೆ ಕೂತ್ಕ. ಅಲ್ಲೇ ನಮ್ಮ ಯಜಮಾನ್ ಕೂತ್ಕೊಳ್ಳೋದು, ಯಾರು ಕೂತ್ಕೊಳಲ್ಲ. ಅದೇ ಅಯ್ಯಮ್ಮನ ಇಳಿಸು ಕೆಳಕ. ಅಲ್ಲಿ ನಮ್ಮ ಮಾವನ್ ಕೂತ್ಕೊಳ್ಳೋದು, ಅಯ್ಯಮ್ಮನೇನು ಕೂತ್ಕೊಂಡ್ಬಿಟ್ಟವಳೆ. ಇಳಿಯಮ್ಮ ಕೆಳಕ. ಅಲ್ಲ ನಾನೇ ಯಾರು ಕೂತ್ಕೊಳಲ್ಲ, ತಗೊಂಡ್ಬಂದ್ಬಿಟ್ಟು ಈ ಅಮ್ಮನಿಗೆ ಕೂತ್ಬಿಟ್ಟವಳೆ. ಇಳಿಯಮ್ಮ ಕೆಳಕ. ಹಂಗೆ ಕೂತ್ಕೊಂಡು ಏನೋ ಕಾಪಿ ಗಿಪಿ ಬೇಕಾ ಕೇಳು, ಮಾಡ್ಕೊಂಬಂದು ಕೊಡ್ತೀನಿ. ಊಟ ತಿನ್ಬೇಕಾ ಹೇಳು, ಊಟ ಕೊಡ್ತೀನಿ. ನೀನು ಹಿಂಗೆ ಬಂದು ನಮ್ಮ ಮಾವನ್ ಕೂತ್ಕೊಳ್ಳೋ ಜಾಗ ಕೂತ್ಕೊಂಡ್ರೆ ನಂಗೆ ಬಲಿ ಪಿತ್ತ ನೆತ್ಕೇರ್ತದೆ ನೋಡ್ಕ. ಇದೇನೆ ಅಮ್ಮ ನಿನ್ ಸೊಸೆ ಹಿಂಗಾಡ್ತಾಳೆ. ಅಯ್ಯೋ ನಾವು ಯಾರು ಕೂತ್ಕೊಂಡ್ರೆ ನಮಗೂ ಹಂಗೆ ಜಗಳಕ್ಕೆ ಬರ್ತಾಳಮ್ಮ. ಅದಕ್ಕೆ ನಾವು ಯಾರು ಹೋಗ ಬೇಜ್ ಮೇಲೆ ಕೂತ್ಕೊಳಲ್ಲ. ನಮ್ಮ ಅಪ್ಪನ ಮಾತ್ರ ಕೂತ್ಕೊಬೇಕಲ್ಲಿ, ಯಾರನ್ನೂ ಕುಳ್ಳಿಸಲ್ಲ ನಮ್ಮ ಅತ್ತಿಗೆ. ಸರಿ ಬಿಡಪ್ಪ. ನಾನು ನೋಡು ಬಂದಿರೋ ಮಾತೆ ಮರ್ತೋದ್ನಿ. ಇವಾಗ ಈ ಹುಡುಗಿ ಓದ್ಲಲ್ಲ, ಆ ಹುಡುಗಿ ಎಲ್ಲೋ ನಿಮ್ಮ ನೆಂಟ್ರಿ ಇರಬೇಕು. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಅಷ್ಟು ಸಲಿಗೆ ಆಗವಳೆ ಅಂತ ಅನ್ಕೊಂಡೆ. ಸಲಿಗೆಗಿಲಿಗೆ ಏನು ಇಲ್ಲಮ್ಮ, ಬರ್ತಾಳೆ. ರೂಪ ಬಿರಿನ್ ಬಂದ್ರೆ ಬರಲ್ಲ. ರೂಪ ಏನು ಲೇಟಾಗಿ ಹೋದ್ರೆ ಬರ್ತಾಳೆ ಕೂಗಕ್ಕೆ ಅಷ್ಟೇ. ಸಲಿಗೆ ಏನಿಲ್ಲ. ನಿಮ್ಮ ಹತ್ರ ಸಲಿಗೆ ಆಗಿಲ್ಲ ಬಿಡು, ಇರೋರ ಹತ್ರ ಅವಳೆ ಸಲಿಗಾಗಿ. ಅದೇನಮ್ಮ ಹಂಗೆ ಮಾತಾಡ್ತಾ ಇದೆಯಾ ಜಯಮ್ಮ? ನಮ್ಮ ತೋಟದಾಗ ಜಾಳ್ಕಡ್ಡಿ ಹಾಕಿದ್ನಿ, ಎಮ್ಮೆ ಒಂದು ತಂದು ಕಟ್ಕೊಂಡಿದ್ದೀನಿ ನಾನು. ಜಾಳ್ಕಡ್ಡಿ ಕೊಯ್ಕೊಂಬರೋಣ ಅಂತ ಓದ್ತಾ ಇದ್ರೆ ಮೊನ್ನೆ ಗಾಡಿನಾಗ ರಘುನು ಈ ಹುಡುಗಿ ಒಬ್ರಿಗೊಬ್ರು ಮೆತ್ಕೊಂಡು ಓದ್ತಾ ಇದ್ರಮ್ಮ. ತಿರ್ಗಾ ನೆನ್ನೆ ಸಾಯಂಕಾಲ ಎಂಟ್ರು ಬಂದವಳೇನೋ ಅಂತ ನಮ್ಮ ಮನೆ ಹತ್ರ ಎಲ್ಲ ಹುಡುಕಿದ. ಸರಸ್ವತಿ ಅದು ಎತ್ತೋಗಿದ್ಲ, ಅದೇನು ಕತೆನೋ. ಅವ್ರ ಅಮ್ಮನವ್ರ ಮನೆ ಹತ್ರಕ್ಕೆ ಹೋಗಿದ್ಲೇನೋ. ಎತ್ತೋದ್ಲು ನಮ್ಮ ಸರಸ್ವತಿ ನಿಮ್ಮ ಮನೆ ಹತ್ರಕ್ಕೆ ಏನೋ ಬಂದಿದ್ಲ ಅಂತಂದ್ಬಿಟ್ಟು ಬಂದು ನಮ್ಮ ಮನೆ ಹತ್ರಕ್ಕೆ. ನಮ್ಮ ಮನೆಗೆ ಹತ್ರಕ್ಕೆಲ್ಲ ಏನಕ್ಕೆ ಬರ್ತಾಳಪ್ಪ ಹುಡುಗಿ ಬಂದಿಲ್ಲ ಅಂತಾನೆ. ಓದೋನು ಈ ಹುಡುಗಿನ ಏನು ಗಾಡಿ ಮೇಲೆ ಒಬ್ರಿಗೊಬ್ರು ಮೆತ್ಕೊಂಡು ಸರಿಯಾಗಿ ಕೂತ್ಕ ಅಂತಾನೆ ಇವನು. ಅವಳು ಅವ್ನು ಕೂತ್ಕೊಂಡಿದ್ದೀನಿ ಅಂತಾಳೆ. ಏನು ಒಬ್ರನ್ನೊಬ್ರು ತೊಪ್ಕೊಂಡು ಗಾಡಿನಾಗ ಓದ್ತಾವ್ರೆ. 2 ಕಿತ್ತ ನೋಡಿದ್ನಿ, ಏನು ಒಬ್ರನ್ನೊಬ್ರು ತೊಪ್ಕೊಂಡು ಓದ್ತಾವ್ರೆ ಗಾಡಿನಾಗ. ಇವನು ಸರಿಯಾದವನೇ ಬಿಡು ಅಂತ ಅನ್ಕೊಂಡೆ ನಾನು ಮನ್ಸ್ನಾಗ. ಇದೇನಮ್ಮೋ ಹಿಂಗಂತೀಯಾ? ಗಾಡಿನಾಗ ಏನಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಹುಡುಗಿನ ನಮ್ಮ ರೋಗು? ಅವನೇನು ಅಂತವನಲ್ಲ ಬಿಡಮ್ಮ. ಅಯ್ಯೋ ದೇವ್ರ ಸತ್ಗಮ್ಮ, ನಾನು ನೋಡಿದ್ದೀನಿ ಒಬ್ರಿಗೊಬ್ರು ತೊಪ್ಕೊಂಡು ಗಾಡಿನಾಗ ಹೋಗಿದ್ವು. ಮೊನ್ನೆ ಏನೋ ಕರ್ಕೊಂಡು ಹೋಗ್ತಾ ಇದ್ನ, ಅದೆತ್ತ ಬಸ್ ಸ್ಟ್ಯಾಂಡ್ ಕಡೆನೋ ಏನೋ. ನೆನ್ನೆ ಇವ್ರ ಮನೆ ಹತ್ರಿಂದ ಕರ್ಕೊಂಡು ಹೋಗ್ತಾ ಇದ್ನಿ. ನಾನು ನನ್ನ ಕಣ್ಣಿಗ್ಲಾರ ನೋಡಿದ್ದೀನಿ, ನೀವೇನು ಇಲ್ಲ ಅಂತ ಇದ್ದೀರಾ? ಏನೋ ಹೇಳ್ಬೇಡ, ಎದ್ದೇಳಮ್ಮ ಮೇಲಕ್ಕೆ ನೀನು. ಇಲ್ದಿದ್ದೆಲ್ಲ ಮಾತಾಡ್ಬೇಡ. ಅವಳಿಗೆ ಬಂದು ವಾರ 15 ದಿವಸ ಆಗದಷ್ಟೇ. ಏನೋ ಅಷ್ಟು ಬರೀನ ಗಾಡಿನ ಕುಚ್ಕೊಂಡು ಹೋಗ್ಬಿಡ್ತಾನ. ನಮ್ಮ ರಘು ಅಂತವನಲ್ಲ. ನಾನ್ಯಾಕಮ್ಮ ಗೌರಮ್ಮ ಸುಳ್ಳೇಳಿ ಅನ್ನಕ್ಕೆ? ಸುಳ್ಳೇಳಿ ಏನು ಬರಬೇಕು? ಆ ಸರಸ್ವತಿ ಏನೋ ಪೆದ್ದಿ ಏನೋ ತಿಳಿಯಲ್ಲ, ಅವಳಿಗೆ ಮೋಸ ಹಾಕ್ಕೊಡ್ತು ಅಂದ್ಬಿಟ್ಟು ಟಾಟ್ ಕಡೆ ಓದ್ತಾ ಇದ್ದವಳೆ. ಈ ಹುಡುಗಿ ನಿಮ್ಮ ಮನೆಯಿಂದ ಈಶಕ್ಕೆ ಬಂದಲ್ಲ, ಏನೋ ನಿಮ್ಮ ಸಂಬಂಧಿಕರೇನೋ ಅಂತ ಕೇಳೋಣ ಅಂತ ಒಳಗೆ ಬಂದಿದ್ದು ನಾನು. ನಮ್ಮ ಸುನಂದಿ ಇರೋದು ಒಬ್ಬಳೇ ಮಗಳು. ನನ್ನ ಮಗಳ ಮೇಲೆ ಹಣ ಕೇಳ್ತಾ ಇದ್ದೀನಿ. ಅವರಿಬ್ರು ಗಾಡಿನ ಓಡಾಡ್ತಾರೆ. ಅದು ದೂರನೂ ಕೂತ್ಕೊಳ್ಳಲ್ಲ, ಒಬ್ರಿಗೊಬ್ರು ಅಂಟ್ಕೊಂಡೇ ಇರ್ತಾರೆ. ಜಯಮ್ಮ ಬಾಯದಂತ ಏನೋ ಮಾತಾಡ್ಬೇಡಿ, ಎದ್ದೋಗಮ್ಮ ನೀನು, ಎದ್ದೋಗುವ. ಲೇ ರುದ್ರ, ನಾನು ಮಾತಾಗೋಣ ಸುಳ್ಳಾದ್ರೆ ಸ್ಕೂಲ್ ಹತ್ರಕ್ಕೆ ಹೋಗು ನೀನು. ಸ್ಕೂಲ್ ಹತ್ರಕ್ಕೆ ಹೋಗಿ ಎಲ್ಲನೋ ಒಂದು ಮುರ್ಗಾಗ ನಿಂತ್ಕೊ. ಅವರಿಬ್ರು ಜೊತೆ ಗಾಡಿನಾಗ ಹೋಗಿಲ್ಲ ಅಂತಂದ್ರೆ ಅವಾಗ ನಾನು ಕೇಳು, ಏನಮ್ಮ ಜಯಮ್ಮ ಹಿಂಗೆ ಸುಳ್ಳು ಹೇಳ್ತೀಯ ಅಂತಂದ್ಬಿಟ್ಟು. ನೀನೇನಂದ್ರು ಅನ್ಸ್ಕೊಂತೀನಿ, ನೀನು ಒಂದು ಡೇಟ್ ಹಾಕಿದ್ರು ಹಾಕ್ಸ್ಕೊಂತೀನಿ. ನಾನು ಮಾತು ನಿಜವೇ ನಾನು ಹೇಳ್ತಾ ಇರೋದು. ಬೇಕಾದ್ರೆ ನೀನು ಸ್ಕೂಲ್ ಹತ್ರಕ್ಕೆ ಹೋಗಿ ನೋಡು. ಏನು ಒಬ್ರಿಗೊಬ್ರು ಮೆತ್ಕೊಂಡ್ಬಿಟ್ಟಿರ್ತಾರೆ ಹಂಗೆ ಬಂಕದಂಡು ಮೆತ್ಕೊಂಡಂಗೆ. ಮಾತಾಡ್ಬೇಡ ನೀನು, ಎದ್ದೋಗಮ್ಮ ಎದ್ದೋಗೋ. ಯಾಕೆ ನಮ್ಮ ಸರ್ಸ್ಪದಕ್ಕೆ ನಿಲ್ಲ ರಘು ಅಂತ ಕೆಲಸ ಮಾಡಕ್ಕೆ ಅವ್ನಿಗೇನು ಬುದ್ಧಿ ಇಲ್ಲ? ಬುದ್ಧಿ ಅದಪ್ಪ, ಓದವನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಅಪ್ಪನೂ ಅವ್ರ ಚಿಕ್ಕಪ್ಪನ ಸಾಲೆ ಅವ್ನು ಬಿಟ್ಟವನು ಅನ್ಕೊಂಡಿದ್ಯೇನೋ? ಎಲ್ಲೋತದೆ ಹೇಳ, ವಂಶ ಪರಂಪರವಾಗಿ ಬಂದಿರೋದದು, ಎಲ್ಲೂ ಹೋಗಲ್ಲ. ಅವ್ರ ಅಪ್ಪನೇನು ಸಿಕ್ಕಗ ಬಾಳ್ದನ, ಯಾವ ಚಿಕ್ಕಪ್ಪನೇನು ಸಿಕ್ಕಗ ಬಾಳ್ದನ. ಅದಕ್ಕೆ ಹೋಗಿ ಇವಾಗ ಜೈಲಾಗ ಇಟ್ಟು ಮುತ್ತಿಂತಾವನೆ, ಕಂಬೀರಿ ಎಣಿಸ್ಕೊಂಡು ಇಟ್ಟು ತಿಂತಾವನೆ. ಅವ್ರಿಗೆಲ್ಲ ಹೋಲಿಸ್ಬೇಡ ಕಲ್ತಿಯಮ್ಮ. ರಘು ಒಳ್ಳೆ ಹುಡುಗ, ಹಂಗೆಲ್ಲ ಮಾಡಲ್ಲ. ಗೌರಮ್ಮ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಆವಾಗಿಂದ ಹೇಳ್ತಾ ಇಲ್ಲ ನಾನು. ಸ್ಕೂಲ್ ಹತ್ರಕ್ಕೆ ಹೋಗಿ ಎಲ್ಲರೂ ಮುರ್ಗಾಗಿ ನಿಂತ್ಕೊಂಡು ನೋಡ್ರಮ್ಮ ಅಂತ ನಾನು ಹೇಳ್ತಾ ಇಲ್ಲ. ನಾನು ಕಣ್ಣಾರೆ ನೋಡಿದ್ನ ನಿಮ್ಗೆ ಕೂಡ ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ಯಾಕಂತಂದ್ರೆ ಸರಸ್ವತಿ ಅಮಾಯಕಳು ಪಾಪ, ಅವಳಿಗೆ ಮೋಸ ಹಾಕ್ಬಿಡ್ದು ಅಂತ ನಿಮ್ಗೆ ಬಂದು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ನನ್ನ ಮಾತು ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಸಾಯಂಕಾಲ ಸ್ಕೂಲ್ ಬಿಟ್ಟಿದ ತಕ್ಷಣ ಅಲ್ಲಿಗೆ ಹೋಗಿ ಎಲ್ಲನ ಮುರ್ಗಾಗಿ ನಿಂತ್ಕೊಂಡು ಹೇಳ್ಕೋತಾನೆ ಅವಳು ಹೇಳ್ಕೋತಾಳೆ ನೋಡ್ರಿ, ಕಂಡಿದ್ದೀರಿ ಅಷ್ಟೇ. ಏನಮ್ಮ ಈ ಜಯಮ್ಮನ್ ಹಿಂಗಂತಾಳೆ? ಹೋಗಿ ಈ ಜಯಮ್ಮನ ಬಾಯಿಗೆ ಬಿದ್ದರೆ ಇನ್ನೇನಿಲ್ಲ ಅಷ್ಟೇ. ನಮ್ಮ ಮಾನ ಮರ್ಯಾದೆ ಬೀದಿ ಕೆಲ್ಸ್ಬಿಡ್ತಾಳಲ್ಲಮ್ಮ. ರುದ್ರ, ಆ ಅಮ್ಮನ ಮಾತನ್ನ ನಾವು ಯಾಕೆ ಬೀಳ್ ಮಾಡಬೇಕು? ಸಾಯಂಕಾಲ ಸ್ಕೂಲ್ ಬಿಡ್ತಾರಲ್ಲ, ಆ ಟೈಮ್ಗೆ ಹೋಗಿ ಸ್ಕೂಲ್ ಹತ್ರ ನಿಂತ್ಕೊಂಡು ನೋಡು, ಅದೇನಾಗ್ತದೋ ನೋಡ್ಬಿಟ್ಟು ಆಮೇಲೆ ಬಂದೇಳು. ಆಮೇಲೆ ಮುಂದಿನ ಕೆಲಸ ಮಾಡೋದು ನಾವು ಏನು ಮಾಡಬೇಕು ಅಂತ. ಅಲ್ಲ, ಅವಳನ್ನ ಗಾಡಿನ ಕುಲ್ಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಇವನ್ಕೇನು ಬಂತು? ಈ ಮಾತು ಯಾರಿಗೂ ತಿಳಿಕೊಟ್ಟು ನೋಡೋ, ನಿಮ್ಮ ಅಪ್ಪನ ಗಂಟ ಹೋಗಿ ಕೊಡ್ತಿದ್ವು. ನಮಗೆ
ನಮ್ಮಾಗೆ ಇರಬೇಕು. ಅಲ್ಲೇನೋ ತೊಂದರೆ ಇದ್ದಾನೆ ಅದನ್ನ ನಾವೇ ಸರಿ ಮಾಡಬೇಕು. ಸರಮ್ಮ, ಇವತ್ತೇನೇ ಕೆಲಸ ಇದ್ರು ಸಾಯಂಕಾಲ ಸ್ಕೂಲ್ ಬಿಡೋ ಟೈಮ್ಗೆ ಹೋಗಿ ಸ್ಕೂಲ್ ಹತ್ರ ನಿಂತ್ಕೊಳ್ತೀನಿ. ನೋಡೋಣ ಅದೇನು ಮಾಡ್ತಾನ. ಈ ಜಯಮ್ ಹೇಳೋದೇನ ನಿಜ ಆದ್ರೆ ನಾನಂತೂ ಸುಮ್ಮನೆ ಬಿಡಲ್ಲಮ್ಮ. ನಾನು ಇವಾಗ ಹೇಳ್ತಾ ಇದ್ದೀನಿ. ಆಮೇಲೆ ಮುಂದಿನ ಕತೆ, ಆಮೇಲೆ ನಮ್ಮ ಕೈಗೆ ಸಿಕ್ಕಾಕೊಂಡೆ, ಆಮೇಲೆ ಮುಂದಿನ ಕತೆ. ಅಲ್ಲ ಅವಳನ್ನ ಗಾಡಿನಾಗ ಹಾಕೊಂಡು ಸುತ್ತಾಡೋಂಥದ್ದೇನು? ಹಾಂ ಮಾವು ಗೌರಮ್ಮ, ಈ ನನ್ನ ಮಾತು ಹೇಳೋದು ಮರ್ತೋಗ್ಬಿಟ್ನಲ್ಲಮ್ಮ. ಮುಂಚೆ ಯಾವಾಗೂ ಸ್ಕೂಲ್ ಬಿಟ್ರೆ ಮನೆಗೆ ಬಂದ್ಬಿಡೋನು ಸೀದಾ. ಈ ನಡುವೆ 9:30 9 ಗಂಟೆ ಹಂಗೆ ಬರ್ತಾನಮ್ಮ. ನೆನ್ನೆ ಅವಳು ಕರ್ಕೊಂಡು ಹೋದ್ನಲ್ಲ 9 ಗಂಟೆಗೆ ಬಂದವನೆ. ಇವಳು 2-3 ಕಿತ ಹೋಗಿದ್ಲ ಅವ್ರ ಅಮ್ಮನವ್ರ ಮನೆ ಹತ್ರಕ್ಕೆ. ಅದೇನಕ್ಕೆ ಹೋಗಿದ್ಲ ಏನೋ ಸರಸ್ವತಿ. ಬಾಗ್ಲಾಗ ನಿಂತ್ಕೊಂಡು ಈಚೆಗೆ ಬರೋದು ಒಳಕ್ಕೆ ಹೋಗೋದು, ಈಚೆಗೆ ಬರೋದು ಒಳಕ್ಕೆ ಹೋಗೋದು. ಗಂಡು ಬರಿಲ್ಲ ಅಂತಾನೋ ಏನೋ ನಾನು ನೋಡ್ತಾ ಇದ್ದೀನಿ. 9:30 ಹೋಗೋಣ. ಅವತ್ತು ನಾನು ಜಾಕೆಟ್ ಕೊಯ್ಕೊಂಬನಲ್ಲ, ಅವತ್ತು ಹಂಗೆ 9:30 ರಾತ್ರಿಗೆ ಬಂದವನೆ. ರಾತ್ರಿನೂ ಅಷ್ಟೇ 9:30 ರಾತ್ರಿಗೆ ಬಂದವನೆ. ಅದೇನೋ ಏನೋ ನೋಡ್ರಮ್ಮ ಅಷ್ಟು. ನೀನು ಅವಳನ್ನ ಕಟ್ಕೊಂಬಿಟ್ಟಾನು. ಅವ್ರ ಅಪ್ಪನೂ ಅದೇ ಬಾಳ್ಬಾಳದ್ನು, ಅವ್ರ ಚಿಕ್ಕಪ್ಪನೂ ಅದೇ ಬಾಳ್ಬಾಳದ್ನು. ಸರಿ ಆಯ್ತು ಹೋಗಮ್ಮ, ಆಯ್ತು ಹೋಗು. ನಮ್ಗೆ ರಘು ಮೇಲೆ ನಂಬಿಕೆ ಇದೆ. ರಘು ನಮ್ಮ ಸರಸ್ವತಿಗೆ ಯಾವತ್ತು ಮೋಸ ಮಾಡಲ್ಲ. ನಾವು ನೋಡ್ಕೊಂತೀವಿ ಹೋಗು. ಹೇಳ್ದಲ್ಲ ಅಷ್ಟೇ ಸಾಕು ಹೋಗು. ಮೌ ಅಲ್ಲಮ್ಮ, ನಾನು ಇಷ್ಟು ಹೇಳಿದ್ನೆ, ಏನಾರ ಒಂಚೂರು ಸಹಾಯ ಮಾಡಬೇಡ ನೀವು ನಂಕ. ಹಾಂ ಏನು ಬೇಕಮ್ಮ, ಏನು ಬೇಕು ಹೇಳು. ಒಂದು 20 ಸೇರು ನೆಲ್ಲನ ಕೊಡಮ್ಮ. ಈ ಸೊಸೈಟಿನ ಕೊಡೋ ಅಕ್ಕಿ ಸಾಲ್ತಾ ಇಲ್ಲ. ಸಾಯಂಕಾಲ ಬಾವು ಕೊಡ್ತೀನಿ. ಮೂಟಿಗೆ ನಿಲ್ಸೋಕ್ಕಾಗಲ್ಲ. ಒಂದಷ್ಟು ಬೆಲ್ಲನೂ ಒಂದಷ್ಟು ನೆಲ್ಲು ಕೊಡಮ್ಮ. ಹ್ಞೂ ಕೊಡ್ತೀನಿ ಹೋಗಮ್ಮ. ಹೇಳಿರೋ ಸುಳ್ಳು ಅಂತ ಅನ್ಕೊಂಬಿಟ್ಟಾರೆ, ನಿಜವಾಗ್ಲೂ ಹೇಳ್ತಾ ಇರೋದು ನಾನು ನೋಡಿದ್ದೀನಿ ಈ ಕಣ್ಣಿಗ್ಲಾಗ. ಅಯ್ಯೋ ಹೇಳಿದ್ದೆ ಹೇಳ್ಬೇಡ ಹೋಗಮ್ಮ. ಹೇಳಿದ್ದೆ ಎಷ್ಟು ಕಿತ ಹೇಳ್ತೀಯ ನೀನು. ಹೋಗು ಹೋಗ್ರುದ್ರ ತೋಟದಕ್ಕೆ ಹೋಗು. ಸಾಯಂಕಾಲ ಮರಿಬೇಡ. 3ನೇ ಅವ್ರು ತಿಳ್ಕೊಡ್ತು ಆಯ್ತಾ. ಈ ಜಯಮ್ಮನ ಅದು ಯಾರು ಕೂಡ ಹೇಳ್ಕೊಂಬಂದವಳು, ಅದೇನು ಕತೆನೋ. ಹಾಂ ನಮ್ಮ ಸಂಸಾರದ್ದು ಗುಟ್ಟಾಗಿ ಇಕ್ಬೇಕು ಅಂತ ನಾವೆಷ್ಟೋ ಒದ್ದಾಡ್ತೀರಿ. ಎಲ್ಲ ಬಿದಿಕ್ ಬರ್ತವೆ. ಹೋಗು ತೋಟದಕ್ಕೆ ಹೋಗಿ ನೀನು. ಚಿಕ್ಕನೆ ಏನಮ್ಮ ಈಗ ಈ ಬ್ಯಾಗಾಗ ಕಾಸಿಗೆಲ್ಲ ಇಕ್ಕಿದ್ದೀನಿ ನಾನು. ಕೊಡ್ಕೊಡು, ನಾ ಮತ್ತೆ ಕೊಟ್ಬಿಟ್ಟು ಬರ್ತೀನಿ. ಯಾರು ಮಾತಾಡಿಸಿದ್ರು ಮಾತಾಡ್ಕೊಡ್ತು ನೀನು. ನಿನ್ನ ಪಾಡಕ್ಕೆ ನೀನು ಓದ್ತಾ ಇರಬೇಕು. ಚೈಕೋಲಾಗ ಹೋಗ್ಬಿಟ್ಟು ನಿಮ್ಮ ಮತ್ತೆ ಕೊಟ್ಬಿಟ್ಟು ಅತ್ತೆ ನಮ್ಮ ಅಪ್ಪನ ಹೇಳಿದ್ದು ವಾಲಿಗೆ ಕೊಡ್ಬೇಕಂತೆ. ಇಂದ ಈ ದುಡ್ಡು ಈ ಒಡವೆ ನೀನು ಇಕ್ಕೊಬೇಕಂತೆ, ಆ ವಾಲಿಗೆ ಕೊಡ್ಬೇಕಂತೆ, ಸಾವಿತ್ರಿಗೆ ಬೇಕಂತೆ ಅಂತ ಹೇಳ್ಬಿಟ್ಟು ಈಸ್ಕೊಂಬಂದ್ಬಿಟ್ಟು ನೀನು ಈಸ್ಕೊಂಬಂದು ಯಾರ ಕೈಗೂ ಕೊಡ್ಕೊಡ್ತು, ನನ್ನ ಕೈಗೆ ಕೊಡಬೇಕು. ಹ್ಞೂ ಆಯ್ತು ಬಿಡು, ನಿನ್ ಕೈಗೆ ಕೊಡ್ತೀನಿ. ನಾನು ಹೇಳಿದ ಕ್ಯಾಪ್ ಕೈಕ ಚೆನ್ನಾಗೆ ಯಾರು ಮಾತಾಡ್ಕೊಡ್ದು. ಆಯ್ತು ಬಿಡಮ್ಮ, ಜೋರಾಗಿ ಚಿಕ್ಕ ತೊಳ್ಕೊಂಡು ಹೊರಟೋತೀನಿ. ನಿಮ್ಮ ಅತ್ತೆ ಕೊಡಲ್ಲ ಅಂತಲೇ. ಇಲ್ಲತ್ತೆ ಕೊಡು ಬೇಕು, ನಮ್ಮ ಅಪ್ಪನ ಹೇಳಿದ್ದು ಸಾವಿತ್ರಿಗೆ ಬೇಕಂತೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಬಿಟ್ಬಿಟ್ಟು ಹೇಳ್ತೀನಿ. ಹ್ಞೂ ಸರಿ ಬಿಡಮ್ಮ, ನಾನು ಓದ್ತೀನಿ. ಜಾರಿ ಬಿಡು ಹೋಗಿ ಅಂತ ನಾನು ಹೇಳಿದ ಕ್ಯಾಪ್ ಕತ್ತಾನೆ. ಮವ ಏನು ಸಾವಿತ್ರಿ ಹೇಳ್ಕೊತಿದ್ದೆ ಮವ. ನಾನು ಎಲ್ಕೊ ಓದ್ತಾ ಇದ್ದೀನಿ. ಯಾಕ ಎಲ್ಲ ಸೈಕಲೆಲ್ಲ ತಿಳಿದಿಲ್ಲ ಹೇಳ್ಕೊತಾ ಇದೀಯ ಅಂತ. ನೀಗೆಲ್ಲ ಹೇಳೋಕ್ಕಾಗಲ್ಲ. ಹೋಗು, ನಮ್ಮ ಅಪ್ಪ ಎತ್ಕೊಂಡು ನೀನು ಆರಾಮಿರೋಗಿ ನಾನು ಎತ್ತ ಹೋಗ್ಬೇಕು. ಅದೇ ಎತ್ತೋದ ಇದೆಯಾ ಅಂತ ಹೇಳುವ ನಂಕ. ಹೇಳಲ್ಲ ನಾನು, ಯಾರಿಗೂ ಹೇಳ್ಬೇಡ ಅಂತ ಹೇಳೋಳು ನಮ್ಮ ಅಮ್ಮನ. ಯಾಕೂ ಹೇಳ್ಬೇಡ ಹಂಗಾದ್ರೆ ಎತ್ತೋದ ಇದೆಯಾ ನೀನು. ನಮ್ಮ ಅಮ್ಮನ ಹೇಳೋಳು ಯಾರಿಗೂ ಹೇಳ್ಬೇಡ ಅಂತ ನಿಂಗೆ ತಿರ್ಗಾ ಕೇಳ್ತಾ ಇದೆಯಾ. ಹೇಳಲ್ಲ ನಾನು ನಿಂಕ. ಮವ ಹೇಳ್ಕೊತಾ ಇದೆಯಾ ಹೇಳು, ಇಲ್ಲಾಂದ್ರೆ ಮಾವನ್ ಕೇಳ್ತೀನಿ ನಾನು. ಏಯ್ ಬರ ನೀನು. ಯಾವಳ ಮಾತ್ರ ಕೇಳ್ಕೊಂಡು ಏನು ಅಲ್ಲಿ ನಿಂತ್ಕೊಂಡಿದ್ಯಾ ನೀನು. ಮಾವು ಬಾಯಿ ಮುಚ್ಚಮ್ಮ, ನೀನು ಏನು ಯಾವಳ ಅಂತ ಇದೆಯಾ. ನಾನು ಎಂಟ್ರನ ಸಾವಿತ್ರಿ ಅವಳು, ನಾನು ಎಂತ ಅವಳು. ಓಹೋ ಬಾಯಿ ಮುಚ್ಕೊಂಡು ಇದ್ರೆ ಸರಿ, ಇಲ್ಲ ಅಂತಂದ್ರೆ ಅಷ್ಟೇನ ನೋಡ್ಕ. ಆಯ್ತು ಹೋಗು. ಬಿರಿನ್ ಹೋಗು ಹೋಗಪ್ಪ, ಬಿರಿನ್ ಹೋಗು. ಮವ ಹೇಳ್ಕೊತಾ ಇದೆಯಾ ಅಂತ ನಂಗೆ ಕೇಳುವ. ನೀನು ಮಾಡೋ ಕಿತಾಪತಿಗಳೆಲ್ಲನೂ ನಂಗೆ ತಿಳಿದು. ನೀನು ಹೇಳ್ಕೊತಾ ಇದೆಯಾ ನಂಗೆ ಕೇಳ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಮಾವನ್ ಕೇಳ್ತೀನಿ ನಾನು. ಅದು ನಮ್ಮ ಅಮ್ಮನ ಹೇಳಿದ್ವಾ. ಏಯ್ ನಾನು ಹೇಳಿಲ್ಲ ಯಾರು ಕೂಡ ಮಾತಾಡ್ಕೊಡ್ತು ಅಂತ. ಅವ ಹೇಳು ಹೇಳ್ಕೊತಾ ಇದೆಯಾ ಅಂತ ಹೇಳು. ಎಷ್ಕೊನೆ ಇಕ್ಕಡ ಏನಮ್ಮ ನಾನು ಹೇಳಿಲ್ಲ ಯಾರು ಕೂಡ ಮಾತಾಡ್ಕೊಡ್ತು ಅಂತ. ಎಕ್ಕೋ ಸೈಕೋಲ ಮವ ಈ ಕಡೆಗೆ ನೋಡು, ನನ್ನ ಹತ್ರ ಹೇಳು ಹೇಳ್ಕೊತಾ ಇದೆಯಾ ಅಂತ. ಅದು ನಮ್ಮ ಅಮ್ಮನ ಹೇಳಿದ್ವಾ ಊರಿಗೆ ಹೋಗಂತ ಹೇಳವಳೆ. ಸಿಕ್ಕೋನೆ ಮಾತಾಡ್ದಿರ ಹೋಗ್ಬೇಕು. ಎಕ್ಕು ಸಿಕ್ಕೋಲ ಏನ್ರ ಅದು ಹೆಂಗ್ಸರ ಸೇರ್ಕೊಂಡು ಏನೋ ಅವ್ನು ಗತಿ ಕಾಣ್ಸಂಗಿದ್ರಿ. ಅತ್ತೆ ಎಲ್ಕೋ ಓದ್ತಾವ್ ಎಲ್ಕಂತ ಹೇಳು ಅಂತಂದ್ರೆ ಹೇಳ್ತಾ ಇಲ್ಲ. ಚಿಕ್ಕೋನೆ ಎಲ್ಕೋ ಓದ್ತಾ ಇರೋದು. ಹ್ಞೂ ನಾನು ಹೇಳಲ್ಲ, ನಮ್ಮ ಅಮ್ಮನ ಯಾರಿಗೂ ಹೇಳ್ಬೇಡ ಅಂತ ಹೇಳವಳೆ. ನಾನು ಹೇಳಲ್ಲಮ್ಮ, ನಾನು ಎಲ್ಕೋ ಓದ್ತಾ ಇದ್ದೀನಿ. ಏನಪ್ಪ ಅಂತದ್ದು ಗುಟ್ಟಾಗಿ ನಡೆಸ್ತಾ ಇರೋದು ನೀನು ನಿಮ್ಮ ಅಮ್ಮನ. ಅದೇನೋ ನಂಗೆ ಕೂಡ ಹೇಳು. ಇಲ್ಲ ನಮ್ಮ ಅಮ್ಮನ ಬೈತಾಳೆ ಹೇಳಿದ್ರೆ ನಿಮ್ಗೆಲ್ಲಾನು. ನಮ್ಮ ಅಮ್ಮನ ಹೇಳವಳೆ, ನಾನು ಹೇಳಲ್ಲ ಯಾರ್ಗೂ. ಅಯ್ಯೋ ಇವನು ಹತ್ಬಿಟ್ಟು ಹೋಗ, ಇವನೇ ಬೀಟ್ ಕೇಳಿ ಹಂಗ ನೋಡಂಗಿದ್ರೆ ನಾನು ಮಾನ ಮರ್ಯಾದಿನ. ಎಲ್ಕೋ ಓದ್ತಾ ಇರೋದು ಏನೋ ನಿನ್ ಕಿತಾಪತಿ. ಹ್ಞೂ ನಾನು ಹೇಳಲ್ಲ ಯಾರ್ಗೂ, ನಮ್ಮ ಅಮ್ಮನ ಬೈತಾಳೆ ಹೇಳಿದ್ರೆ. ನೋಡ್ದೆ ಬಿಡತ್ತೆ ಹೆಂಗೆ ಹೇಳ್ತಾವನೆ. ಏನೇ ಅಂಬುಜಿ ಅದು ಅಕ್ಕೋ ಏನು ಇಲ್ಲ ಹೇಳಕ್ಕೋ ಏನಿಲ್ಲ. ಅಮ್ಮನು ಮಗನ ಏನೋ ನಡೆಸ್ತಾ ಇದ್ರಿ. ಹಾಂ ಅಲ್ಲೇ ಸಾವಿತ್ರಿ ಈ ಕಡೆಗೆ ಬಾ. ಚಿಕ್ಕೋನೆ ಎತ್ತೋತಾ ಇರೋದು ಹೇಳಪ್ಪ, ಎತ್ತೋತಾ ಇರೋದು ಹೇಳ. ನಾನು ಹೇಳಲ್ಲಮ್ಮ, ನಮ್ಮ ಅಮ್ಮನ ಬೈತಾಳೆ ಯಾರು ಕೂಡ ಮಾತಾಡಬೇಡ ಅಂತ ಹೇಳವಳೆ. ಇವನಿಲ್ಲ ಎಲ್ಲಾರ್ಗೂ ಹೇಳ್ಬಿಡಂಗ ಅವನೇ. ಮಾತಕ್ಕೆ ಮುಂಚೆ ಹೇಳ್ತಾವನೆ ಯಾರು ಕೂಡ ಮಾತಾಡಬೇಡ ಅಂದ್ಲು, ಯಾರು ಕೂಡ ಮಾತಾಡಬೇಡ ಅಂತು ಅಂತ ಮಾತಾಡ್ತಾನೆ ಅವನೇ. ಈ ಕತೆ ಹೇಳ್ತಾನೆ. ಹೇಳಿಸ್ಕೊಂಡು ಹೇಳ. ಓ ನಾನು ಹೇಳಲ್ಲ, ನಮ್ಮ ಅಮ್ಮನ ಯಾರು ಕೂಡ ಹೇಳ್ಬೇಡ ಅಂತ ಹೇಳವಳು. ಹೋಗ ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.